ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಇವುಗಳನ್ನು ನೀವು ಅನುಸರಿಸಲೇಬೇಕು. 1. ಪ್ರತಿದಿನ ಹಲ್ಲುಜ್ಜದೆ ತಿಂಡಿ ತಿನ್ನಬಾರದು. 2. ಪ್ರತಿದಿನ ಸ್ನಾನ ಮಾಡದೆ ಇರಬಾರದು. 3. ತಡರಾತ್ರಿಯವರೆಗೂ ಟಿವಿ ಮೊಬೈಲ್ ನೋಡಿಕೊಂಡು ಹೆಂಡತಿಯು ನಿದ್ರೆ ಮಾಡುತ್ತಿರುವಾಗ ಹೆಂಡತಿಯ ಬಳಿ ಸಂಭೋಗಕ್ಕೆ ಒತ್ತಾಯಿಸಬಾರದು. 4. ಗಂಡ ಹೆಂಡತಿ ಮಲಗುವ ಕೋಣೆ ಕತ್ತಲಾಗಿ ಇರಬಾರದು. 5. ನಿಮ್ಮ ಮನೆಯ ಕಸವನ್ನು ಸಿಕ್ಕಲ್ಲೆಲ್ಲ ಎಸೆಯಬಾರದು. 6. ಗುಟ್ಕ, ಪಾನ್, ಬೀಡಾ ಜಗಿದು ಸಿಕ್ಕಲ್ಲೆಲ್ಲ ಉಗಿಯಬಾರದು. 7. ಗಂಡ ಹೆಂಡತಿಯ ಜಗಳವನ್ನು ಬೇರೆಯವರ ಮುಂದೆ ಚರ್ಚಿಸಬಾರದು. 8. ಗಂಡ ಹೆಂಡತಿಯ ಜಗಳಕ್ಕೆ ಬೇರೆಯವರು ಮೂಗು ತೋರಿಸಬಾರದು. 9. ಗಂಡ ಹೆಂಡತಿಯ ಮಲಗುವ ಕೋಣೆಯಲ್ಲಿ ಬೆಳೆದ ಮಕ್ಕಳು ಮಲಗಬಾರದು. 10. ಪದೇ ಮನೆಯಲ್ಲಿ ಹಾಲು, ಉಪ್ಪು, ನೀರು ಚೆಲ್ಲಬಾರದು. 11. ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು. 12. ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು. 13. ಕೊಟ್ಟ ಅಥವಾ ಹಿಡಿದ ಒಳ್ಳೆಯ ಕೆಲಸವನ್ನು ಅರ್ಧಕ್ಕೆ ಬಿಡಬಾರದು. 14. ಸಿರಿತನದ ಮತ್ತಿನಲ್ಲಿ ನಡೆದು ಬಂದ ದಾರಿ ಮರೆಯಬಾರದು. 15. ಬಡವರ ಅಥವಾ ಅಸಹಾಯಕರ ಮೇಲೆ ದೌರ್ಜನ್ಯ ಮಾಡಬಾರದು. 16. ಸರಿ ಅಥವಾ ತಪ್ಪು ಗ್ರಹಿಸದೆ ಮನಸ್ಸು ಅಥವಾ ಮನುಷ್ಯ ಹೇಳಿದ್ದನ್ನೆಲ್ಲ ಕೇಳಬಾರದು. 17. ನಾನು ಎಂದು ಹೆತ್ತವರನ್ನು ಹೊತ್ತವರನ್ನು ಮರೆಯಬಾರದು. 18. ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡಬಾರದು. 19. ಸಮಯ, ನೆಮ್ಮದಿ ಹಾಳು ಮಾಡುವಂತಹ ಯಾವ ಕೆಲಸವನ್ನು ಮಾಡಬಾರದು. 20. ಹೆಣ್ಣು ಮಕ್ಕಳು ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರಬಾರದು. 21. ಹೆಣ್ಣನ್ನು ಕೀಳಾಗಿ ಕಾಣಬಾರದು. 22. ಯಾರ ಮೇಲೂ ಚಾಡಿ ಹೇಳಬಾರದು. 23. ಮತ್ತೊಬ್ಬರ ಬಗ್ಗೆ ಹಾಸ್ಯ ಮಾಡಿ ನಗಬಾರದು. 24. ಬೇರೆಯವರ ಬಗ್ಗೆ ಅವರ ಜೀವನದ ವಿಷಯಗಳ ಬಗ್ಗೆ ಬೆನ್ನ ಹಿಂದೆ ಒಂದು ತರ, ನೇರವಾಗಿ ಮಾತನಾಡುವಾಗ ಒಂದು ತರ ಇರಬಾರದು. 25. ಅನ್ನವನ್ನು ವೇಸ್ಟ್ ಮಾಡಬಾರದು. 26. ಮನೆಯನ್ನು ಗಲೀಜಾಗಿ ಇಡಬಾರದು. 27. ನಿಮ್ಮನ್ನು ಕೀಳಾಗಿ ಕಾಣುವವರ ಸಂಘ ಸೇರಬಾರದು. 28. ಆರೋಗ್ಯ ಹಾಳು ಮಾಡುವಂತಹ ಆಹಾರ ಸೇವಿಸಬಾರದು. 29. ಕೆಟ್ಟ ಚಟಗಳನ್ನು ಕಲಿಯಬಾರದು. 30. ಅತಿಯಾಗಿ ಎಣ್ಣೆ ಪದಾರ್ಥ ತಿನ್ನಬಾರದು. 31. ಹಣವನ್ನು ಅತಿಯಾಗಿ ಖರ್ಚು ಮಾಡಬಾರದು. 32. ಬೇರೆಯವರು ನೋಡಲಿ ಅಂತ ಶೋಕಿ ಮಾಡಬಾರದು. 33. ಅತಿ ಬುದ್ಧಿವಂತರ ಅಥವಾ ದಡ್ಡರ ಬಳಿ ವಾದ ಮಾಡಬಾರದು. 34. ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು. 35. ನಿದ್ದೆಗೆಟ್ಟು ಅತಿಯಾಗಿ ಟಿವಿ ಅಥವಾ ಮೊಬೈಲ್ ನೋಡಬಾರದು. ಏನೇ ಆಗಲಿ ಸರಿಯಾದ ಮಾರ್ಗದಲ್ಲಿ ಇರಿ. ನಮ್ಮ ದಾರಿ ಸರಿಯಾಗಿದ್ರೆ ಜೀವನ ಸ್ವರ್ಗದಂತೆ ಕಾಣುತ್ತದೆ. ನಮ್ಮ ದಾರಿ ತಪ್ಪಾಗಿದ್ರೆ ಪ್ರತಿ ಹೆಜ್ಜೆಯಲ್ಲೂ ನರಕದಂತೆ ಇರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.